ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಪ್ರಾರಂಭ ಆಗಿದೆ. ಮಕರ ಸಂಕ್ರಾಂತಿಯ ಶುಭ ದಿನದಂದು ನಾಗಸಾಧುಗಳು ಬೆಳಿಗ್ಗೆ 9:30 ಸಾಹಿ ಸ್ನಾನ ಮಾಡುವುದರ ಮೂಲಕ ಈ ಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಈ ಮೇಳ ಫೆಬ್ರವರಿ 26ರ ಶಿವರಾತ್ರಿಯಂದು ಮುಕ್ತಾಯಗೊಳ್ಳಲಿದೆ. ಉತ್ತರ ಪ್ರದೇಶ ಸರ್ಕಾರದ ಪ್ರಯತ್ನದ ಫಲವಾಗಿ ಪ್ರಯಾಗ್ರಾಜ್ನಲ್ಲಿ ಈ ಮಹಾ ಕುಂಭಮೇಳವು ವ್ಯವಸ್ಥಿತವಾಗಿ ಮತ್ತು ಅದ್ದೂರಿಯಾಗಿ ನಡೆಯಲಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಆಚರಣೆ ಮತ್ತು ಆಧ್ಯಾತ್ಮಿಕ ಮೇಳ ಎಂದೇ ಪರಿಗಣಿಸಲ್ಪಟ್ಟಿರುವ ಈ ಮಹಾ ಕುಂಭಮೇಳದಲ್ಲಿ 45 ದಿನಗಳ ಕಾಲ ಪ್ರಯಾಗ್ರಾಜ್ ಸನಾತನ ಸಮುದಾಯದ ನಾನಾ ಶಾಖೆಯ ನಾನಾ ಪರಂಪರೆಯ ಸಾಧು ಸಂತರಿಂದ ತುಂಬಿರುತ್ತೆ. ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮ ಅಕ್ಷರಶಃ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಅಲ್ಲಿಗೆ ದೇಶದ ನಾನಾ ಭಾಗಗಳಿಂದ ಸಾಧು ಸಂತರು ಬರ್ತಾ ಇದ್ದಾರೆ. ನಾಗಸಾಧುಗಳ ದಂಡೆ ಅಲ್ಲಿ ನೆರೆದಿದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಸಾಕಷ್ಟು ಭಕ್ತ ಸಮುದಾಯ ಅಲ್ಲಿಗೆ ಬರುವುದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಈ ಮೂಲಕ ಜಗತ್ತಿನ ಅತಿದೊಡ್ಡ ಹಾಗೂ ಶಾಂತಿಯುತ ಧಾರ್ಮಿಕ ಕಾರ್ಯಕ್ರಮವೊಂದು ಶುರುವಾದಂತಾಗಿದೆ. ಇಡೀ ಜಗತ್ತು ಈ ಮಹಾಮೇಳದ ಬಗ್ಗೆ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ರೆ, ಈ ಮೇಳದಲ್ಲಿ ಸುಮಾರು 45 ಕೋಟಿ ಮಂದಿ ಮುಂದಿನ 40 ದಿನಗಳಲ್ಲಿ ಈ ಮಹಾಕುಂಭ ಮೇಳಕ್ಕಾಗಿ ಪ್ರಯಾಗ್ರಾಜ್ಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಕುಂಭಮೇಳದ ವಿಶೇಷತೆ ಏನು? ಇದರ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಈ ಕುಂಭಮೇಳದಲ್ಲಿ ನಾಗಸಾಧುಗಳಿಗೆ ಅಷ್ಟೊಂದು ಮಹತ್ವ ಯಾಕೆ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಕುಂಭಮೇಳದ ಮಹತ್ವವೇನು? ಹಾಗೆ 1942ರಲ್ಲಿ ಜಪಾನಿಯರು ಕುಂಭಮೇಳದ ಮೇಲೆ ಬಾಂಬ್ ಹಾಕೋದಕ್ಕೆ ಯೋಚಿಸಿದ್ರು ಅನ್ನೋದು ನಿಜಾನ? ಹಾಗೆ ಭಾರತದಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಅನ್ನೋದನ್ನ, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬಹುನಿರೀಕ್ಷಿತ ಕುಂಭಮೇಳ 12 ವರ್ಷಗಳ ನಂತರ ಮಕರ ಸಂಕ್ರಾಂತಿಯ ಪರ್ವ ದಿನದಂದು ನಾಗಸಾಧುಗಳ ಸಾಹಿ ಸ್ನಾನದ ಮೂಲಕ ಆರಂಭಗೊಂಡಿದೆ. ಮುಂದಿನ ಫೆಬ್ರವರಿ 26ರವರೆಗೆ ಪ್ರಯಾಗ್ರಾಜ್ದಲ್ಲಿ ಈ ಮೇಳ ನಡೆಯುತ್ತೆ. ಈ ಮಹಾಕುಂಭ ಮೇಳದಲ್ಲಿ ಸರಿಸುಮಾರು 35ರಿಂದ 45 ಕೋಟಿ ಮಂದಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟೊಂದು ಕೋಟ್ಯಂತರ ಜನ ಸೇರ್ತಾರೆ ಅಂದ್ಮೇಲೆ ಅಲ್ಲಿ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಇರಬೇಕಲ್ವಾ? ಹೀಗಾಗಿನೇ ಉತ್ತರ ಪ್ರದೇಶದ ಸರ್ಕಾರ ಈ ಕುಂಭಮೇಳಕ್ಕಾಗಿ ಸರಿಸುಮಾರು 6,990 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಖರ್ಚು ಮಾಡ್ತಾ ಇದೆ. ಅಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆ ಬೇಕಾದ ಸ್ನಾನದ ಕೋಣೆಗಳು, ಶೌಚಾಲಯದ ವ್ಯವಸ್ಥೆ, ರಸ್ತೆ, ಟೆಂಟ್ಗಳ ನಿರ್ಮಾಣ, ಸೇತುವೆಗಳ ನಿರ್ಮಾಣ, ಹೀಗೆ ಸಾಕಷ್ಟು ಕಾಮಗಾರಿಗಳು ಅಲ್ಲಿ ಆಗಿವೆ. ಈ ಕುಂಭಮೇಳವನ್ನು 1300 ಎಕರೆ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿದೆ. ಇದನ್ನ 7 ಸೆಕ್ಟರ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅಲ್ಲಿ ಪ್ರತಿ ಸೆಕ್ಟರ್ಗಳಲ್ಲಿ 2800 ಪೊಲೀಸರು, 13 ಗೆಜೆಟೆಡ್ ಆಫೀಸರ್ಗಳು, 1000 ಸೈನಿಕರು ಹಾಗೂ 27 ಸೇನಾಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಮೂಲಕ ಜಗತ್ತಿನ ಅತ್ಯಂತ ದೊಡ್ಡ ಕಾರ್ಯಕ್ರಮದಲ್ಲಿ ಯಾವುದೇ ಸಮಸ್ಯೆಗಳು, ಅಹಿತಕರ ಘಟನೆಗಳು ನಡೆಯದ ಹಾಗೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನು ಇಲ್ಲಿ ನಮ್ಮ ತೆರಿಗೆ ಹಣ ಸನಾತನಿಗಳ ಕಾರ್ಯಕ್ರಮಕ್ಕೆ ಖರ್ಚಾಗ್ತಿದೆ ಅಂತ ಬಾಯಿ ಬಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಸರಿಸುಮಾರು 7,000 ಕೋಟಿ ರೂಪಾಯಿಗಳಷ್ಟು ಹಣ ಏನಿದೆ ಅದನ್ನ ಉತ್ತರ ಪ್ರದೇಶ ಸರ್ಕಾರ ಬಂಡವಾಳದ ರೂಪದಲ್ಲಿ ಹೂಡಿಕೆ ಮಾಡ್ತಾ ಇದೆಯೇ ಹೊರತು ಯಾರಿಗೂ ದಾನ ಮಾಡ್ತಾ ಇಲ್ಲ. ಇಲ್ಲಿಗೆ ಅಂದ್ರೆ ಕುಂಭಮೇಳಕ್ಕೆ ಭೇಟಿ ಕೊಡೋ ಭಕ್ತ ಜನ ಏನಿದ್ದಾರೆ ಅವರಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕಡಿಮೆ ಅಂದ್ರೂ 25,000 ಕೋಟಿ ರೂಪಾಯಿಗಳಷ್ಟು ಆದಾಯ ಬರುವ ನಿರೀಕ್ಷೆ ಇದೆ. ಈ ಮಹಾ ಕುಂಭಮೇಳದ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು 2 ಲಕ್ಷ ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆಯಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಈ ಕುಂಭಮೇಳಕ್ಕಾಗಿನೇ ಭಾರತೀಯ ರೈಲ್ವೆ ಇಲಾಖೆ ಕೂಡ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಮೊದಲ ದಿನವೇ ಪ್ರಯಾಗ್ರಾಜ್ನಲ್ಲಿ ಸರಿಸುಮಾರು 60ರಿಂದ 70 ಲಕ್ಷ ಮಂದಿ ಸಾಹಿ ಸ್ನಾನದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಬರುವ ಭಕ್ತರ ರಕ್ಷಣೆಗಾಗಿ ಬೇಕಾದ ಎಲ್ಲಾ ರೀತಿಯ ಕಣ್ಗಾವಲಿನ ವ್ಯವಸ್ಥೆಯನ್ನು ಉತ್ತರ ಪ್ರದೇಶ ಪೊಲೀಸರು ಮಾಡಿಕೊಂಡಿದ್ದಾರೆ. ಅಂದರೆ ಸಂಗಮ ಕ್ಷೇತ್ರದಲ್ಲಿ ತೇಲುವ ಪೊಲೀಸ್ ಚೌಕಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದು ಕೂಡ ಬಂದವರ ಆಕರ್ಷಣೆಗೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಈ ಕುಂಭಮೇಳ 45 ದಿನಗಳ ಕಾಲ ನಡೆಸಲಾಗುತ್ತದೆ. ಗೆಳೆಯರೇ, ಭಾರತದಲ್ಲಿನ 4 ಪ್ರಮುಖ ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಹರಿದ್ವಾರದಲ್ಲಿ ಗಂಗಾ ನದಿಯ ತಟದಲ್ಲಿ ಕುಂಭಮೇಳ ನಡೆಯುತ್ತವೆ ಹಾಗೂ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ನಾಸಿಕ್ನ ಗೋದಾವರಿ ತಟದಲ್ಲಿ ಹಾಗೂ ಉಜ್ಜಯಿನಿಯ ಸಿಪ್ರ ನದಿಯ ತಟದಲ್ಲಿ ಈ ಮಹಾ ಕುಂಭಮೇಳಗಳು ನಡೆಯುತ್ತವೆ. ಈ 5ನೇ ಸ್ಥಳದಲ್ಲಿ ಕೂಡ ಕುಂಭಮೇಳಗಳು ಶುರುವಾಗಿವೆ.
ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ ದಂಡೆಯ ಬನ್ಸ್ಬೇರಿಯಾ ಅನ್ನೋ ಕಡೆ ಕೂಡ ಈ ಆಚರಣೆಯನ್ನು ಆರಂಭ ಮಾಡಿದ್ದಾರೆ. ಈ ಬನ್ಸ್ಬೇರಿಯಾದಲ್ಲಿ ಶತಮಾನಗಳ ಹಿಂದೆ ಕೂಡ ಕುಂಭಮೇಳ ನಡೀತಾ ಇತ್ತಂತೆ. ಆದ್ರೆ 700 ವರ್ಷಗಳ ಹಿಂದೆ ಈ ಭಾಗದ ಮೇಲೆ ದಾಳಿ ಮಾಡಿ ಪಶ್ಚಿಮ ಬಂಗಾಳವನ್ನು ಆಕ್ರಮಿಸಿಕೊಂಡು ಆಳೋದಕ್ಕೆ ಶುರು ಮಾಡಿದ ಸುಲ್ತಾನರು ಈ ಮಹಾಮೇಳವನ್ನು ನಿಲ್ಲಿಸಿದ್ರು. ಇದನ್ನ ಮತ್ತೆ ಪ್ರಾರಂಭ ಮಾಡಲಾಗಿದೆ. ಇನ್ನು ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನ ಕುಂಭಮೇಳಗಳು ಅತ್ಯಂತ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿ ಮಹಾಕುಂಭ ಅಥವಾ ಪೂರ್ಣ ಕುಂಭದ ಜೊತೆಗೆ ಪ್ರತಿ 6 ವರ್ಷಕ್ಕೆ ಒಮ್ಮೆ ಅರ್ಧ ಕುಂಭಮೇಳ ಕೂಡ ನಡೆಯುತ್ತೆ. ಹಾಗೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದ 3 ವರ್ಷಗಳಿಗೊಮ್ಮೆ ಉಜ್ಜಯಿನಿ ಹಾಗೂ ನಾಸಿಕ್ ನಲ್ಲಿ ಕೂಡ ಕುಂಭಮೇಳಗಳು ನಡೆಯುತ್ತವೆ. ಇನ್ನು ಈ ಉಜ್ಜಯಿನಿ ನಾಸಿಕ್ ನಲ್ಲಿ ನಡೆಯುವ ಕುಂಭಮೇಳಗಳ ಅವಧಿ ಇದೆಯಲ್ಲ, ಇದು 1 ವರ್ಷದಷ್ಟು ಇರುತ್ತೆ. ಇನ್ನು ಈ ಸ್ಥಳದಲ್ಲೇ ಕುಂಭಮೇಳಗಳು ನಡೆಯೋದು ಯಾಕೆ? ಇದನ್ನು ನೋಡ್ಬೇಕು ಅಂದ್ರೆ ನಾವು ಪೌರಾಣಿಕ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಗೆಳೆಯರಿ, ಸಮುದ್ರ ಮಥನದ ಸಂದರ್ಭ ದೇವದಾನವರು ವಾಸುಕಿಯನ್ನು ಮಂದಾರ ಪರ್ವತಕ್ಕೆ ಹಗ್ಗವನ್ನಾಗಿ ಸುತ್ತಿ ಕ್ಷೀರ ಸಾಗರವನ್ನು ಮತಿಸಿ ಅಮೃತವನ್ನು ಪಡ್ಕೊಳ್ತಾರೆ. ಅಲ್ಲಿ ಅಮೃತ ಕಳಶ ಉದ್ಭವವಾಗುತ್ತೆ. ಕಳಶವನ್ನ ಕುಂಭ ಅಂತ ಕೂಡ ಕರೆಯೋದುಂಟು. ಹೀಗೆ ಉದ್ಭವವಾದ ಅಮೃತ ಕಳಶಕ್ಕಾಗಿ ದೇವದಾನವರ ನಡುವೆ ಒಂದು ಯುದ್ಧನೇ ಆರಂಭವಾಗಿ ಬಿಡುತ್ತೆ. ಆ ಸಂದರ್ಭ ಗರುಡ ಆ ಅಮೃತ ಕಳಶವನ್ನು ಯುದ್ಧ ನಡೀತಾ ಇದ್ದ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ 4 ಹನಿ ಅಮೃತ ಭೂಮಿ ಮೇಲೆ ಬಿತ್ತು. ಆ 4 ಅಮೃತದ ಹನಿಗಳು ಬಿದ್ದ ಜಾಗ ಇದೆಯಲ್ಲ, ಆ ಜಾಗಗಳೇ ಹರಿದ್ವಾರ, ಪ್ರಯಾಗ್ರಾಜ, ನಾಸಿಕ್ ಹಾಗೂ ಉಜ್ಜಯಿನಿ. ಈ ಜಾಗಗಳಲ್ಲಿ ಗ್ರಹಗತಿಗಳನ್ನು ಗಮನಿಸಿ ಅಮೃತ ಕಾಲದಲ್ಲಿ ಸ್ನಾನ ಮಾಡುವುದರಿಂದ ಅಮೃತ ಕುಡಿದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಅಲ್ಲಿ ಅಮೃತ ಕಾಲದಲ್ಲಿ ಸ್ನಾನ ಮಾಡುವ ಅಭ್ಯಾಸ ಇದೆ. ಇದರಿಂದ ಈ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಈ ಕುಂಭಮೇಳಗಳ ಬಗ್ಗೆ ವೇದಗಳಲ್ಲಿ ಕೂಡ ಉಲ್ಲೇಖ ಇದೆ. ಆದರೆ ಅಲ್ಲಿ ಎಲ್ಲೂ ಕೂಡ ಅಮೃತ ಬಿಂದುಗಳ ಕಥೆ ಇಲ್ಲ. ಬೌದ್ಧ ಪುರಾಣದಲ್ಲಿ ಕೂಡ ಈ ಕುಂಭಮೇಳದ ಬಗ್ಗೆ ಭಗವಾನ್ ಬುದ್ಧ ವಿಮರ್ಶೆ ಮಾಡಿದ್ದ ಅಂತ ಹೇಳಲಾಗುತ್ತೆ. ಮಾನವ ನೀರಿನೊಳಗೆ ಮುಳುಗಿದರೆ ಮಾಡಿದ ಪಾಪಗಳು ತೊಳೆದು ಹೋಗೋದಿಲ್ಲ. ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡಾಗಲೇ ಪಾಪಗಳಿಂದ ಮುಕ್ತಿ ಅಂತ ಹೇಳುವುದರ ಮೂಲಕ ಅವತ್ತಿನ ಕಾಲದಲ್ಲಿ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ನಡೀತಿದ್ದ ಕುಂಭಮೇಳಗಳು ಹಾಗೂ ನದಿ ಸ್ನಾನದ ಬಗ್ಗೆ ಬುದ್ಧ ಹೇಳಿದ್ದ ಅಂತ ಮಧ್ಯಮನಿಕಾಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ಮಹಾಭಾರತದಲ್ಲಿ ಕೂಡ ಪ್ರಯಾಗ ಹಾಗೂ ಅಲ್ಲಿನ ಮಾಘ ಸ್ನಾನದ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತವನ್ನು ನೋಡೋದಕ್ಕೆ ಬಂದ ಚೈನಾದ ಯಾಂತ್ರಿಕ ಹ್ಯೂಯನ್ ಸ್ಯಾಂಗ್ ಪ್ರಯಾಗ್ರಾಜ್ಯದ ಬಗ್ಗೆ ಒಂದಷ್ಟನ್ನು ಬರೆದಿದ್ದಾನೆ. ಪ್ರಯಾಗ್ರಾಜ್ ಅನ್ನೋದು ಹರ್ಷವರ್ಧನನ ರಾಜಧಾನಿಯಾಗಿತ್ತು. ಅಲ್ಲಿ 100 ದೇವಾಲಯಗಳಿವೆ, 2 ಬೌದ್ಧ ವಿಹಾರಗಳು ಕೂಡ ಅಲ್ಲಿವೆ. ಅಲ್ಲಿ ಜನರು ಬಹಳ ನಂಬಿಕೆಯಿಂದ ನದಿ ಸ್ನಾನವನ್ನು ಮಾಡ್ತಾರೆ ಅಂತ ಹ್ಯೂಯನ್ ಸ್ಯಾಂಗ್ ತನ್ನ ವರದಿಯಲ್ಲಿ ದಾಖಲು ಮಾಡಿದ್ದಾನೆ. ಈ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡು ಕೆಲವು ಬುದ್ಧಿಜೀವಿಗಳು ಕ್ರಿಸ್ತಶಕ 644ರಲ್ಲಿ ಅಂದರೆ ಹ್ಯೂಯನ್ ಸ್ಯಾಂಗ್ ಭಾರತಕ್ಕೆ ಬಂದ ದಿನಗಳಲ್ಲೇ ಪ್ರಯಾಗ್ರಾಜ್ದಲ್ಲಿ ಮೊದಲ ಕುಂಭಮೇಳ ನಡೀತು ಅಂತ ಹೇಳ್ತಾರೆ. ಇನ್ನು ಈ ಕುಂಭಮೇಳದ ಆಚರಣೆಯನ್ನು ಜಾರಿಗೆ ತಂದವರು ಶಂಕರಾಚಾರ್ಯರು. ಅಳಿದು ಹೋಗ್ತಾ ಇದ್ದ ಸನಾತನ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಪಂಥ ಪಂಗಡಗಳಾಗಿ ವಿಭಜನೆಗೊಂಡಿದ್ದ ವಿವಿಧ ಆಚಾರ ವಿಚಾರಗಳ ಸಾಧು ಸಮೂಹವನ್ನು ಒಂದು ಕಡೆ ಸೇರಿಸುವ ಪ್ರಯತ್ನದ ಭಾಗವಾಗಿ ಈ ಕುಂಭಮೇಳವನ್ನ ಜಾರಿಗೆ ತರಲಾಯಿತು ಅಂತ ಕೂಡ ಹೇಳ್ತಾರೆ. ದಶನಾಮಿ ಪಂಥದ ಹೆಸರಿನಲ್ಲಿ 10 ಸನ್ಯಾಸಿ ಪಂಗಡಗಳ ಸಾಧುಗಳನ್ನು ಜೋಡಿಸಿದ್ದು ಶಂಕರಾಚಾರ್ಯರೇ. ಜೊತೆಗೆ ಶಾಸ್ತ್ರ ಮತ್ತು ಶಸ್ತ್ರ ಇವೆರಡನ್ನೂ ಅಭ್ಯಾಸ ಮಾಡುವ ವೀರ ಸನ್ಯಾಸಿಗಳ ಪಂಥವೊಂದನ್ನು ಸ್ಥಾಪಿಸಿ ಅವರಿಗೆ ಧರ್ಮ ರಕ್ಷಣೆಯ ಹೊಣೆಯನ್ನು ಕೊಟ್ಟಿದ್ದು ಕೂಡ ಶಂಕರಾಚಾರ್ಯರೇ. ಆ ಸಮೂಹವನ್ನೇ ನಾಗಸಾಧುಗಳು ಅಂತ ಕರೀತಾರೆ. ಇದು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ವೀರ ಸನ್ಯಾಸಿಗಳ ಸಮೂಹ. ಈ ಎಲ್ಲಾ ಸಾಧುಗಳು ಒಮ್ಮೆ ಆದ್ರೂ ಒಂದು ಕಡೆ ಸೇರೋ ತರ ಆಗ್ಲಿ, ಅಲ್ಲಿ ವಿಷಯ ವಿನಿಮಯದ ಜೊತೆಗೆ ಸನಾತನ ಧರ್ಮದ ಉತ್ಥಾನದ ಬಗ್ಗೆ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಒಂದಷ್ಟು ಯೋಜನೆಗಳು ಸಿದ್ಧಗೊಳ್ಳಿ ಅಂತ ಶಂಕರಾಚಾರ್ಯರು ಇಂಥ ಒಂದು ಕುಂಭಮೇಳವನ್ನು ಆರಂಭ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ತುಳಸಿದಾಸರ ರಾಮಚರಿತ ಮಾನಸದಲ್ಲಿ, ಅಬು ಫಜಲ್ ಬರೆದ ಐನಿ ಅಕ್ಬರಿಯಲ್ಲಿ ಹಾಗೂ ತಬಾಕಲಿ ಅಕ್ಬರಿಯಲ್ಲಿ ಕೂಡ ಈ ಪ್ರಯಾಗ್ರಾಜ್ನಲ್ಲಿ ನಡೆದ ವಿಶೇಷ ಕುಂಭಮೇಳದ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಕುಂಭಮೇಳ ಅನ್ನೋದು ಕ್ರಿಸ್ತ ಪೂರ್ವದಿಂದಲೂ ನಡೀತಾ ಇತ್ತು ಅನ್ನೋ ಬಗ್ಗೆ ನಮಗೆ ಪುರಾತನ ಗ್ರಂಥಗಳಲ್ಲಿ ಕೆಲವೊಂದು ಮಾಹಿತಿಗಳು ಸಿಗುತ್ತವೆ. ಇನ್ನು ಬ್ರಿಟಿಷರ ದಾಖಲೆಗಳಲ್ಲಿ ಕೂಡ 1856ರಲ್ಲಿ ಕುಂಭಮೇಳ ನಡೆದಿತ್ತು ಅನ್ನೋ ದಾಖಲೆಗಳು ಕೂಡ ನಮಗೆ ಸಿಗುತ್ತವೆ. 1857ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಒಂದು ಮಹಾಸಂಗ್ರಾಮ ನಡೀತಲ್ಲ, ಅದನ್ನು ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಆ ಮಹಾ ಪ್ರತಿರೋಧ ಆಯ್ತು ನೋಡಿ. ಅದರ ಹಿಂದೆ ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಇತ್ತು ಅಂತ ಹೇಳಲಾಗುತ್ತೆ.
ಆನಂತರ ಅಂದ್ರೆ ಸರಿಸುಮಾರು 1856ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಸೇರಿದ ಹಿಂದೂ ಧಾರ್ಮಿಕ ಮುಖಂಡರು ಹಾಗೂ ಸಾಧು ಸಂತರು ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಾ ಇದ್ದ ದೌರ್ಜನ್ಯ ಮತ್ತು ಸಂಸ್ಕೃತಿ ನಾಶವನ್ನು ತಡೆಯುವುದಕ್ಕೆ ಬ್ರಿಟಿಷರ ವಿರುದ್ಧ ಒಂದು ಸುಸಜ್ಜಿತ ಸಂಘಟಿತ ಹೋರಾಟವನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದ್ದು ಇದೇ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ. ಅದಾದ ಒಂದೇ ವರ್ಷಕ್ಕೆ ಸಿಪಾಯಿ ದಂಗೆ ನಡೀತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಇದು ಮೊದಲ ಬಾರಿಗೆ ಬ್ರಿಟಿಷರ ದಾಖಲೆಯಲ್ಲಿ ಸೇರಿಕೊಳ್ತು. ಅದಾದ ನಂತರ ಕೂಡ ಸಾಕಷ್ಟು ಕುಂಭಮೇಳಗಳು ನಡೆದವು. ನಂತರ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಡೆಯಬೇಕಾಗಿದ್ದ ಕುಂಭಮೇಳಕ್ಕೆ ಬ್ರಿಟಿಷರು ತಡೆ ಒಡ್ಡುವ ಕೆಲಸವನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಲ್ಲಿ ಜನ ಬಂದು ಸೇರೋದು ಬೇಡ, ಒಟ್ಟಿಗೆ ಲಕ್ಷಾಂತರ ಜನ ಬಂದು ಸೇರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಬ್ರಿಟಿಷ್ ಸರ್ಕಾರ ಭಾವಿಸಿತ್ತು. ಯಾಕಂದ್ರೆ ಅಷ್ಟು ಹೊತ್ತಿಗೆ ಬ್ರಿಟಿಷ್ ಸರ್ಕಾರ ಎರಡನೇ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಿತ್ತು. ಇಲ್ಲಿ ಜನ ಸೇರೋದ್ರಿಂದ ಆಂತರಿಕವಾಗಿ ದಂಗೆಗಳು, ಹೋರಾಟಗಳು ಆರಂಭಗೊಂಡ್ರೆ ಅದನ್ನ ತಡೆಯುವ ಶಕ್ತಿ ಅವತ್ತಿಗೆ ಬ್ರಿಟಿಷರಿಗೆ ಇರಲಿಲ್ಲ. ಹೀಗಾಗಿ ಅಲ್ಲಿ ಅವರು ಒಂದು ಸುದ್ದಿಯನ್ನು ಬಿತ್ತರಿಸ್ತಾರೆ. ಅದೇನು ಅಂದ್ರೆ ಜಪಾನಿಯರು ಭಾರತದ ಮೇಲೆ ಬಾಂಬ್ ಹಾಕೋದಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ ಅನ್ನೋದು. ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಸೇರಿದಾಗ ಜಪಾನ್ ಕುಂಭಮೇಳದ ಮೇಲೆ ಬಾಂಬ್ ಹಾಕಿ ಬಿಡುತ್ತೆ. ಅದರಿಂದ ಅಪಾರ ಸಾವು ನೋವು ಸಂಭವಿಸುತ್ತೆ. ಆದ್ದರಿಂದ ಅಲ್ಲಿಗೆ ಯಾರೂ ಕೂಡ ಸೇರೋದು ಬೇಡ ಅಂತ ಬ್ರಿಟಿಷ್ ಸರ್ಕಾರ ಡಂಗೂರ ಸಾರಿಸುವ ಮೂಲಕ ಪ್ರಚಾರವನ್ನ ಶುರು ಮಾಡಿತು. ಹೀಗಾಗಿ 1942ರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಬಹಳಷ್ಟು ಕಡಿಮೆ ಜನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಅಪಪ್ರಚಾರದ ನಡುವೆಯೂ ಅವತ್ತು ಅಲ್ಲಿ ಸೇರಿದ್ದು ಬರೋಬ್ಬರಿ 20 ಲಕ್ಷ ಮಂದಿ. ಸ್ನೇಹಿತರೆ, ಇನ್ನು ಭಾರತ ಸ್ವತಂತ್ರ ಬಂದ ಮೇಲೆ ನಡೀತಲ್ಲ ಆ ಕುಂಭಮೇಳಕ್ಕೂ ಈಗ ನಡೀತಾ ಇರೋ ಕುಂಭಮೇಳಕ್ಕೂ ಬಹಳಷ್ಟು ದೊಡ್ಡ ಅಂತರ ಕೂಡ ಇದೆ. 1954ರಲ್ಲಿ ಅಂದ್ರೆ ಸರಿಸುಮಾರು 70 ವರ್ಷಗಳ ಹಿಂದೆ ಸ್ವತಂತ್ರ ಭಾರತದ ಪ್ರಪ್ರಥಮ ಕುಂಭಮೇಳ ನಡೀತು. ಅವತ್ತು ಕೂಡ ಜನವರಿ 14ನೇ ತಾರೀಕು ಸಂಕ್ರಾಂತಿ ದಿನದಂದೇ ಆರಂಭ ಆಯಿತು. ಈ ಬಾರಿ ಕೂಡ ಸಂಕ್ರಾಂತಿ ದಿನವೇ 14ನೇ ತಾರೀಕಿಗೆ ಆರಂಭ. ಅಂದ್ರೆ ಇಲ್ಲಿ ಸಣ್ಣ ವ್ಯತ್ಯಾಸ ಅಂದ್ರೆ ಅವತ್ತು ಮಾರ್ಚ್ 3ರವರೆಗೆ ಕುಂಭಮೇಳ ನಡೀತು. ಆದ್ರೆ ಈ ಬಾರಿ ಫೆಬ್ರವರಿ 26ಕ್ಕೆ ಅದು ಮುಕ್ತಾಯ ಆಗ್ತಾ ಇದೆ. ಇನ್ನು 1954ರಲ್ಲಿ ನಡೆದ ಕುಂಭಮೇಳದಲ್ಲಿ ಒಂದು ನಡೆಬಾರದ ದುರ್ಘಟನೆ ಕೂಡ ನಡೆದು ಹೋಯಿತು. ಅಲ್ಲಿ ಅವತ್ತು ಸೇರಿದ್ದ ಜನರ ಕಾಲ್ತುಳಿತದಲ್ಲಿ ಸರಿಸುಮಾರು 800 ಮಂದಿ ಸಾವಿಗೀಡಾದ್ರು. ಇದು ಕುಂಭಮೇಳದಲ್ಲಿ ದಾಖಲಾಗಿರುವ ಅತಿ ದೊಡ್ಡ ದುರಂತ ಅಂತ ಹೇಳಲಾಗುತ್ತೆ. ಈ ಹಿಂದೆ ಅಂದ್ರೆ 1820ರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ 485 ಜನ ಸಾವಿಗೀಡಾದ್ರೆ 1986ರಲ್ಲಿ 50 ಮಂದಿ ಕಾಲ್ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರು. ಕುಂಭಮೇಳದಲ್ಲಿ ಜನಸಂದಣಿಯ ಕಾರಣದಿಂದ ಸಾಕಷ್ಟು ದುರ್ಘಟನೆಗಳು ಸಂಭವಿಸ್ತಾ ಇದೆ. ಇಲ್ಲಿ ಒಂದು ಘಟನೆಯನ್ನು ನಾವು ನೋಡೋದಾದ್ರೆ 1399ರಲ್ಲಿ ಭಾರತದ ಮೇಲೆ ತೈಮೂರ್ ದಾಳಿಯನ್ನು ಮಾಡಿದ್ದ. ಈ ಸಮಯದಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳ ನಡೀತಾ ಇತ್ತಂತೆ. ಅಲ್ಲಿ ಸಾವಿರಾರು ಭಕ್ತರು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ತೈಮೂರ್ನ ಸೇನೆ ನದಿ ತೀರದಲ್ಲಿ ಇದ್ದ ಸಾಧು ಸಂತರ ಮೇಲೆ ಮನಸ್ಸಿಗೆ ಬಂದಂತೆ ದಾಳಿ ಮಾಡಿ ಅಲ್ಲಿ ಸಾಕಷ್ಟು ಜನರನ್ನು ಕೊಂದು ಬಿಟ್ರು ಅಂತ ಹೇಳ್ತಾರೆ. ಈ ಮಾಹಿತಿಯನ್ನು ಪರ್ಷಿಯನ್ ಇತಿಹಾಸಕಾರ ಶರಾಫ್ ಅಲ್ಡನ್ ಅಲ್ ಎಜ್ಡಿ ದಾಖಲು ಮಾಡ್ತಾನೆ. ಅವತ್ತು ತೈಮೂರ್ ಹಿಂದೂಗಳ ತಲೆಯನ್ನು ಕತ್ತರಿಸಿ ಗಂಗೆಯಲ್ಲಿ ವಿಸರ್ಜನೆ ಮಾಡ್ದ ಅಂತ ಬರೀತಾನೆ. ಇದು ಕೂಡ ಕುಂಭಮೇಳದಲ್ಲಿ ನಡೆದ ದುರಂತದ ಪಟ್ಟಿಯಲ್ಲಿ ಜಾಗವನ್ನು ಪಡ್ಕೊಂಡಿದೆ. ಗೆಳೆಯರೆ, ಈ ಕುಂಭಮೇಳ ಅನ್ನೋದು ಜಗತ್ತಿನಲ್ಲಿ ನಡೆಯುವ ಅತಿ ದೊಡ್ಡ ಧಾರ್ಮಿಕ ಹಾಗೆ ಇದು ಜಗತ್ತಿನಲ್ಲಿ ನಡೆಯುವ ಅತ್ಯಂತ ಶಾಂತಿಯುತ ಉತ್ಸವ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ. 1900ರವರೆಗೂ ಈ ಕುಂಭಮೇಳಕ್ಕೆ 1 ರಿಂದ 2 ಲಕ್ಷದಷ್ಟು ಜನ ಭಾಗಿಯಾಗ್ತಾ ಇದ್ರು. ಆದ್ರೆ 1942ರಲ್ಲಿ ಜಪಾನ್ ಬಾಂಬ್ ಹಾಕುತ್ತೆ ಅಂತ ಭಯ ಇದ್ರೂ ಕೂಡ ಸುಮಾರು 20 ಲಕ್ಷ ಮಂದಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. 1954ರಲ್ಲಿ 10 ಮಿಲಿಯನ್, 1977ರಲ್ಲಿ 15 ಮಿಲಿಯನ್ ಗಳಷ್ಟು ಜನ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ದ. 1998ರಲ್ಲಿ ನಡೆದ ಹರಿದ್ವಾರದ ಕುಂಭಮೇಳದಲ್ಲಿ 10 ಮಿಲಿಯನ್ ನಷ್ಟು ಜನ ಭಾಗಿಯಾದರೆ 2001ರಲ್ಲಿ ನಡೆದ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ 7 ಕೋಟಿಯಷ್ಟು ಜನ ಭಾಗಿಯಾಗಿದ್ರು ಅಂತ ಸ್ಯಾಟಲೈಟ್ ಇಮೇಜ್ಗಳು ತೋರಿಸಿದ್ವು. ಇದನ್ನ ಅವತ್ತಿಗೆ ವರದಿ ಮಾಡಿದ BBC ಅಲ್ಲಿ ಅವತ್ತಿಗೆ ಒಂದೇ ದಿನ ಬರೋಬ್ಬರಿ 4 ಕೋಟಿಯಷ್ಟು ಜನ ಸೇರಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತು. ಹೀಗೇನೆ 2013ರ ಪೂರ್ಣ ಕುಂಭಮೇಳದಲ್ಲಿ 12 ಕೋಟಿಯಷ್ಟು ಜನ ಭಾಗವಹಿಸಿ ಇನ್ನು ನಾಸಿಕ್ ನಲ್ಲಿ ನಡೆದ ಕುಂಭಮೇಳದಲ್ಲಿ 7.5 ಕೋಟಿಯಷ್ಟು ಜನ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. 2019ರಲ್ಲಿ 24 ಕೋಟಿ ಮಂದಿ ಪ್ರಯಾಗ್ರಾಜ್ಗೆ ಬಂದು ಅರ್ಧ ಕುಂಭಮೇಳದಲ್ಲಿ ಭಾಗವಹಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಹೀಗೇನೆ ಈ ಬಾರಿ ಕೂಡ ಕುಂಭಮೇಳದಲ್ಲಿ ಸರಿಸುಮಾರು 35 ರಿಂದ 40 ಕೋಟಿ ಜನ ಭಾಗಿಯಾಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ.
ಗೆಳೆಯರೆ, ಈ ಕುಂಭಮೇಳಗಳನ್ನ ಮಹಾಕುಂಭಮೇಳ, ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ ಅಂತ ವಿಂಗಡಣೆ ಮಾಡಲಾಗಿದೆ. 12 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಹಾಗೂ 6 ವರ್ಷಗಳಿಗೆ ಒಮ್ಮೆ ನಡೆಯುವ ಅಂದ್ರೆ ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ನಡೆಯುವ ನಡುವೆ ನಡೆಯುತ್ತಲ್ಲ ಆ ಕುಂಭಮೇಳವನ್ನ ಅರ್ಧ ಕುಂಭಮೇಳ ಅಂತಲೂ ಹಾಗೂ 12 ಪೂರ್ಣ ಕುಂಭಮೇಳಗಳ ನಂತರ ಅಂದ್ರೆ ಬರೋಬ್ಬರಿ 144 ವರ್ಷಗಳ ನಂತರ ಬರುವ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕರೆಯಲಾಗ್ತಾ ಇತ್ತು. ಆದರೆ 2019ರಲ್ಲಿ ಯೋಗಿ ಆದಿತ್ಯನಾಥ್ 6 ವರ್ಷಗಳಿಗೊಮ್ಮೆ ನಡೆಯುವ ಮೇಳವನ್ನ ಕುಂಭಮೇಳ ಅಂತಲೂ 12 ವರ್ಷಗಳಿಗೆ ಒಮ್ಮೆ ನಡೆಯುವ ಮೇಳವನ್ನು ಮಹಾಕುಂಭಮೇಳ ಅಂತ ಕರೆದ್ರು. ಯಾಕೆ ಅಂದ್ರೆ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭಮೇಳವನ್ನು ನೋಡೋದಕ್ಕೆ ನಾವ್ಯಾರು ಬದುಕಿರುವ ಸಾಧ್ಯತೆಗಳು ಇರೋದಿಲ್ಲ. ಹೀಗಾಗಿನೇ 12 ವರ್ಷಗಳ ಕುಂಭಮೇಳಕ್ಕೆ ಮಹಾಕುಂಭಮೇಳ ಅಂತ ಕರೆಯುವ ಪದ್ಧತಿ 2019ರಿಂದ ಶುರು ಆಯ್ತು. ಹೀಗಾಗಿನೇ ಈಗ ನಡೀತಾ ಇರೋ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕರೀತಾ ಇದ್ದಾರೆ. ಇನ್ನು ಕುಂಭಮೇಳ ಅಂತ ಬಂದಾಗ ನಾಗಸಾಧುಗಳೇ ವಿಶೇಷವಾಗಿ ಇರ್ತಾರೆ. ಹಾಗೂ ಕುಂಭಮೇಳದ ಮೊದಲ ಸ್ನಾನದ ಅವಕಾಶ ಇರೋದು ಕೂಡ ಈ ವೀರ ಸನ್ಯಾಸಿಗಳೇ. ಇದು ಗೆಳೆಯರೇ 35ರಿಂದ 40 ಕೋಟಿ ಜನರು ಸೇರ್ತಾ ಇರೋ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಹಾಗೂ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದ ಬಗೆಗಿನ ಮಾಹಿತಿ. ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.